ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಸೇರಿಸೋ ಮಕ್ಕಳೇ ಈ ಸ್ಟೋರಿಯನ್ನ ನೋಡ್ಲೇಬೇಕು. ವೃದ್ಧಾಶ್ರಮಗಳಲ್ಲಿ ಎಂಥ ಗಲೀಜು ಊಟ ಕೊಡ್ತಾರೆ ಅಂತ ಗೊತ್ತಾ? ವೃದ್ಧರಿಗೆ ಕೊಡುವಂತಹ ಆಹಾರವನ್ನ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ವೃದ್ಧರಿಗೆ ಕೊಡುವಂತಹ ಆಹಾರ ನೋಡಿದ್ರೇನೆ ವಾಕರಿಕೆ ಬರುತ್ತೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ವೃದ್ಧಾಶ್ರಮದ ಅವ್ಯವಸ್ಥೆ ನೋಡಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ವೃದ್ಧರಿಗೆ ಇಲ್ಲಿ ಕೊಡ್ತಾರೆ ಹುಳು ಮಿಶ್ರಿತ ಆಹಾರವನ್ನ. ಅಳಸಿದ ಉಪ್ಪಿಟ್ಟನ್ನೇ ತಿನ್ನಬೇಕು ಇಲ್ಲಿನ ವಯೋವೃದ್ಧರು. ಮಹಾಲಕ್ಷ್ಮಿ ಲೇಔಟ್ನ ಜೆಎಂಜೆ ವೃದ್ಧಾಶ್ರಮದ ದುರ್ವ್ಯವಸ್ಥೆ ಇದಾಗಿದೆ. ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಇತ್ತೀಚಿನ ದಿನಗಳಂತೂ ಸೇರಿಸವರ ಸಂಖ್ಯೆ ಅತಿ ಹೆಚ್ಚಾಗಿದೆ. ಇಬ್ರು ಕೂಡ ಗಂಡ ಹೆಂಡತಿ ಕೆಲಸದ ಮೇಲೆ ಇರ್ತಾರೆ. ಆ ಕಾರಣಕ್ಕಾಗಿ ಮತ್ತೆ ಮನಸ್ತಾಪಗಳು, ಸೊ ಒಂದಷ್ಟು ಕಾರಣಗಳಿಂದಾಗಿ ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಮಕ್ಕಳು ಹೆಚ್ಚಾಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಸ್ಟೋರಿನ ನೋಡಲೇಬೇಕು. ಅಲ್ಲಿ ಸೇಫ್ ಆಗಿರ್ತಾರೆ ಎಲ್ಲರೂ ಕೂಡ, ಅಂದ್ರೆ ಒಂದು ಗೆಳೆಯರ ಬಳಗ ಕ್ರಿಯೇಟ್ ಆಗುತ್ತೆ, ಅವರ ಒಂದು ಕಂಫರ್ಟೇಬಲ್ ಝೋನಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತೊಂದು ರೀಸನ್ಸ್ ಇಂದ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಬಟ್ ಅಲ್ಲಿ ಇರುವಂತಹ ಅವ್ಯವಸ್ಥೆಯನ್ನ ನೋಡಿದ್ರೆ ನಿಜಕ್ಕೂ ಭಯಾನಕವಾಗಿದೆ. ಎಂಥ ಗಲೀಜು ಊಟ ಕೊಡ್ತಾರೆ ಅಂತ ನೋಡಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಹುಳು ಮಿಶ್ರಿತ ಆಹಾರ, ಆ ಉಪ್ಪಿಟ್ಟಿನ ರವೆಯಲ್ಲಿ ಕಾಣಿಸ್ತಾ ಇರುವಂತಹ ಹುಳಗಳು, ಸ್ಪೈಡರ್ ಇದೆ, ಹುಳ ಕಟ್ಬಿಟ್ಟಿದೆ ನೋಡಿ. ಹಳಸಿದ ಉಪ್ಪಿಟ್ಟನ್ನ ಕೊಡ್ತಾರಂತೆ, ಅದನ್ನೇ ತಿನ್ಬೇಕು ವೃದ್ಧರು. ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಜೆಎಂಜೆ ವೃದ್ಧಾಶ್ರಮದ ಅವ್ಯವಸ್ಥೆ. ಸೊ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯ ಆಹಾರವನ್ನ ತಿನ್ನೋಕ್ಕಾಗುತ್ತಾ? ದನಗಳಿಗೂ ಹಾಕೋಕ್ಕಾಗಲ್ಲ ಈ ರೀತಿಯ ಆಹಾರವನ್ನ. ಆ ರೀತಿಯಾಗಿದೆ ನೋಡಿ. ರವೆ ಫುಲ್ಲು ಗಂಟು ಕಟ್ಟಿ ಹೋಗಿದೆ, ಅದರಲ್ಲಿ ಹುಳಗಳು ಬೇರೆ. ಸೊ ಆ ರವೆಯನ್ನ ಉಪಯೋಗಿಸಿ ಉಪ್ಪಿಟ್ಟನ್ನ ತಯಾರಿಸ್ತಾರಂತೆ. ಅದು ಹಳಸಿ ಹೋಗಿರುತ್ತೆ, ಅದನ್ನೇ ವೃದ್ಧರಿಗೆ ಕೊಡ್ತಾರೆ. ಅಲ್ಲ, ಅವ್ರೇನ್ ಮನುಷ್ಯ ಅಥವಾ ಏನು ಅಂತ ಹೇಳ್ಬಿಟ್ಟು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹುಳಗಳು, ಸ್ಪೈಡರ್ ಕೂಡ ಇದೆ. ಆ ರೀತಿಯಾದಂತಹ ಊಟವನ್ನ ಹೇಗ್ ಕೊಡ್ತಾರೆ? ಆ ಕೊಡೋದಕ್ಕೆ ಆ ಮನಸ್ಸಾದ್ರೂ ಹೇಗ್ ಬರುತ್ತೋ ನಿಜಕ್ಕೂ ಗೊತ್ತಿಲ್ಲ. ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ತಂದೆ ತಾಯಿ ವೃದ್ಧಾಶ್ರಮದಲ್ಲಿ ಆರಾಮಾಗಿರ್ತಾರೆ, ಒಳ್ಳೆ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ದಾನಿಗಳು ಕೂಡ ಇರ್ತಾರೆ ವೃದ್ಧಾಶ್ರಮಗಳಿಗೆ. ಆ ಎಲ್ಲ ಒಂದು ರೀಸನ್ಸ್ ಇಂದ ಏನೋ ಚೆನ್ನಾಗಿರ್ತಾರೆ, ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಬಿಟ್ಟಿರ್ತಾರೆ. ಸೊ ಅವರಿಗೆ ಕೊಡ್ತಾ ಇರುವಂತಹ ಆಹಾರದ ಗುಣಮಟ್ಟವನ್ನ ನೋಡಿದಾಗ ನಿಜಕ್ಕೂ ಭಯ ಆಗುತ್ತೆ. ಈ ರೀತಿಯಾದಂತಹ ಆಹಾರವನ್ನ ತಿಂದು ಕೂಡ ಬದುಕಿದ್ದಾರಲ್ಲ, ನಿಜಕ್ಕೂ ಗ್ರೇಟ್. ಇದಕ್ಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಅಲ್ಲಿನ ಅವ್ಯವಸ್ಥೆಯನ್ನ ಸರಿ ಮಾಡಿಸ್ಲೇಬೇಕು. ಇಲ್ಲ ಅಂತಂದ್ರೆ ಇನ್ನೇನು ವಾಂತಿ ಬೇದಿ ಈ ರೀತಿಯಾಗಿ ಒಂದಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಎಷ್ಟೋ ಕಡೆ ಈ ರೀತಿಯಾಗಿ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ಆಗಿರ್ಬೋದು, ಅಥವಾ ಈ ರೀತಿ ವೃದ್ಧಾಶ್ರಮಗಳಾಗಿರ್ಬೋದು, ಪಿಜಿಗಳಾಗಿರ್ಬೋದು, ಬೆಂಗಳೂರಿನಲ್ಲಿ ಹಾಸ್ಟೆಲ್ಸ್, ಎಷ್ಟೋ ಕಡೆ ಫುಡ್ ಪಾಯ್ಸನ್ ಆಗಿ ಎಷ್ಟೋ ಜನ ವಿದ್ಯಾರ್ಥಿಗಳು, ಅಮಾಯಕರು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ ಈ ಒಂದು ಸಮಸ್ಯೆ ತಲುಪಬಾರದು ಅಂತ ಹೇಳಿದ್ರೆ ಏನಾದ್ರೂ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಇದಕ್ಕೆ ಪರಿಹಾರವನ್ನ ನೀಡಲೇಬೇಕು. ಅದರ್ವೈಸ್ ಇನ್ನೊಂದು ಯಾವುದೋ ದೊಡ್ಡ ಪ್ರಾಬ್ಲಮ್ ನ ಫೇಸ್ ಮಾಡ್ತಕ್ಕಂತಹ ಸಂದರ್ಭ ಖಂಡಿತವಾಗಿ. ಅಕ್ಕಿ ಚೀಲವನ್ನು ಕೂಡ ಕಟ್ಟಿಲ್ವಂತೆ, ಹಾಗೆ ಓಪನ್ ಇದೆ. ಹೆಚ್ಚಿನಂತ ತರಕಾರಿಗಳನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಅನ್ನ ಕೂಡ ಹಳಸೋಗಿದೆ. ಗೊಜ್ಜು ಯಾವಾಗ್ಲೂ ಮಾಡಿಟ್ಟಿರೋದು. ಉಪ್ಪಿಟ್ಟಿನ ರವೆಯಲ್ಲಿ ಸಾಕಷ್ಟು ಹುಳಗಳು ಕೂಡ ಇದೆ. ಸೊ ಈ ರೀತಿಯಾದಂತಹ ಆಹಾರವನ್ನ ತಿಂದು ಹೇಗೆ ಬದುಕಬೇಕು ವೃದ್ಧರು? ಮೊದಲೇ ಅವರಿಗೆ ತಿನ್ನೋದೇ ಸ್ವಲ್ಪ ಆಹಾರ. ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಹೇಗಿರ್ತೀವಿ ಅದೇ ತರ ವಯಸ್ಸಾದ್ಮೇಲೂ ಕೂಡ ಆಗ್ತೀವಿ ಅನ್ನುವಂಥದ್ದಿದೆ. ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಬೇಕು ಕೂಡ. ಜೆಎಂಜೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಕಳಪೆ ಊಟ ವಿತರಿಸಲಾಗ್ತಾ ಇರುವಂಥದ್ದು. ಅಡುಗೆ ಮನೆ ನೋಡಿದ್ರೆ ಎಲ್ಲೆಲ್ಲೂ ಕೂಡ ಗಲೀಜು. ವಾಟರ್ ಫಿಲ್ಟರ್ ಬರೋದು ಕೂಡ ಗಲೀಜು ನೀರೇ ಬರುತ್ತೆ. ವೃದ್ಧರಿಗೆ ಹಳಸಿದ ಉಪ್ಪಿಟ್ಟು ತಂಗಳ ಅನ್ನವೇ ಗತಿಯಾಗಿರುತ್ತೆ. ಅಡುಗೆಗೆ ಬಳಸುವಂತಹ ಹಿಟ್ಟಿನಲ್ಲೂ ಕೂಡ ರಾಶಿ ಹುಳುಗಳು ಕಂಡು ಬರ್ತಾ ಇದೆ. ಯಾಕಾದ್ರೂ ಬದುಕಿದ್ದೀವೋ ಅಂತಿದ್ದಾರೆ ವೃದ್ಧರು. ಇಲ್ಲಿ ವೃದ್ಧರನ್ನ ಪ್ರಾಣಿಗಿಂತಲೂ ಕಡಿಯಾಗಿ ನೋಡ್ಕೊಳ್ತಾ ಇದೆ ಈ ಒಂದು ವೃದ್ಧಾಶ್ರಮ. ಹಳಸಿದ ಉಪ್ಪಿಟ್ಟು ತಂಗಳ ಅನ್ನವನ್ನೇ ಇಲ್ಲಿ ನೀಡ್ತಾ ಇದ್ದಾರೆ ವೃದ್ಧರಿಗೆ. ಅದನ್ನೇ ತಿನ್ಬೇಕು, ಬೇರೆ ಗತಿ ಇಲ್ಲ ಅಲ್ಲಿರೋರಿಗೆ. ಯಾಕಾದ್ರೂ ಬದುಕಿದೀವೋ ಅಂತಿದ್ದಾರಂತೆ ಇಲ್ಲಿನ ವೃದ್ಧರು. ದೂರು ಕೊಟ್ಟರು ಕೂಡ FIR ದಾಖಲಾಗಿಲ್ಲ. ಜೆಎಂಜೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಕಳಪೆ ಮಟ್ಟದ ಊಟವನ್ನ ಕೊಡ್ಲಾಗ್ತಾ ಇದೆ. ಹಳಸಿದ ಅನ್ನ, ಗಲೀಜು ಅಡಿಗೆ ಮನೆ, ಸಂಕಷ್ಟದಲ್ಲಿ ವೃದ್ಧರು
ಇರುವಂಥದ್ದು. ಹಿಟ್ಟಿನಲ್ಲೂ ಕೂಡ ಸಾಕಷ್ಟು ಹುಳಗಳು ಕಂಡು ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಿಚಾರವಾಗಿ ದೂರು ಕೊಟ್ಟರೂ ಕೂಡ FIR ದಾಖಲಾಗಿಲ್ಲ. ನೀವು ಲಾಸ್ಟ್ ಯಾವಾಗ ತಿಂದಿದ್ದು? ನೆನ್ನೆನಾ? ಬೆಳಗ್ಗೆ ಕೊಟ್ಟಿಲ್ಲ. ಬೆಳಗ್ಗೆ ಊಟ ಮಾಡಿವಾ? ಬೆಳಗ್ಗೆ ತಿಂದಿಲ್ವಾ? ತಿಂದಿಲ್ವಾ? ತಿಂದ್ರಾ? ಬೆಳಗ್ಗೆ ಕೊಟ್ಟಿವಾ? ಕೊಟ್ಟಿಲ್ಲ. ಚೆನ್ನಾಗಿತ್ತು ಊಟ? ಅಣ್ಣ ಊಟ ಮಾಡಿದ್ರ? ಏನು ಊಟ ಮಾಡು? ಊಟ ತುಂಬ್ತಾ? ತುಂಬಿಲ್ವಾ? ಕೊಟ್ಟಿಲ್ಲ. ಕೊಟ್ಟಿವಾ? ಎಂಥದ್ದು ಮಾಡಿಲ್ಲ. ಇಲ್ಲೇ ಇದೀನಿ, ಮಾಡ್ತೀನಿ. ಊಟ ಮಾಡಿದ? ಮಾಡ್ತೀನಿ ರೂಮ. ಅವರು ಮಾತಾಡೋಕ್ಕಾಗ್ತದೆ. ಕೊಟ್ಟಿಲ್ಲ. ಕೊಟ್ಟಿಲ್ಲ? ಸೊ ನೋಡ್ತಾ ಇರ್ಬೋದು, ಆ ವೃದ್ಧರಿಗೆ ಆಲ್ರೆಡಿ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆ. ಆರೋಗ್ಯ ಪರಿಸ್ಥಿತಿ ಹದಗೆಟ್ಟವರಿಗೆ, ಈ ವೃದ್ಧರು ನಾವು ವಯಸ್ಸಾದ ತಕ್ಷಣ ನಾವು ಅವ್ರ ಮಕ್ಕಳಾಗ್ತಾರೆ, ಮಕ್ಕಳ ಥರ ನಾವು ಅವ್ರನ್ನ ನೋಡ್ಕೊಬೇಕು. ಸೊ ಹೀಗಿರುವಾಗ ಹಳಸಿದ ಅನ್ನ, ಉಪ್ಪಿಟ್ಟಿನಲ್ಲಿರುವಂತಹ ಹುಳಗಳು, ಯಾವಾಗಲೂ ಮಾಡಿಟ್ಟಿದ್ದ ಗೊಜ್ಜು, ಹಳಸೋದಂತಹ ಉಪ್ಪಿಟ್ಟು, ಅಡುಗೆ ಮನೆ ನೋಡಿದ್ರೇ ಒಂಥರ ವಾಕರಿಕೆ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಆ ಬಾಕ್ಸ್ನ ತಳಹದಿಯಲ್ಲಿರುವಂತಹ ಹುಳಗಳು, ಹಾಗೆ ಉಪ್ಪಿಟ್ಟಿನಲ್ಲಿ ಒಂಥರ ಗಂಟು ಕಟ್ಟಿದೆ. ಎತ್ತಿ ರವೆನ ಹಾಕಿದಾಗ ಎಷ್ಟು ಉದುದ್ರಾಗಿ ಕಾಣಿಸ್ಬೇಕು, ರವೆ ಪೂರ್ತಿ ಗಂಟಾಗಿದೆ. ಸೊ ಈ ರೀತಿಯಾದಂತಹ ಆಹಾರವನ್ನು ವೃದ್ಧರು ತಿಂದು ಹೇಗೆ ಬದುಕಿದ್ದಾರೆ, ನಿಜಕ್ಕೂ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೀಗೆ ತಿಂತಾ ಹೋದ್ರೆ ಖಂಡಿತವಾಗಿಯೂ ಫುಡ್ ಪಾಯ್ಸನ್ ಆಗಿ ಮತ್ತಿನ್ನೇನೋ ಸೀರಿಯಸ್ ಕಂಡೀಷನ್ಸ್ ಅನ್ನ ತಲುಪೋದು ವೃದ್ಧರು ನಿಜಕ್ಕೂ. ಆದ್ರೆ ಈ ಒಂದು ವಿಚಾರವಾಗಿ FIR ದಾಖಲಾಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೊಲೀಸರು ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರಂತೆ. ಯಾರಿಗಾದ್ರೂ ಏನಾದ್ರೂ ಆಗ್ಬೇಕು, ಜೀವಕ್ಕೆ ಕೂತು ಬರಬೇಕು, ಆವಾಗಲೇ ಪರಿಹಾರ ಅಂತ ಹೇಳ್ಬಿಟ್ಟು ಬರುತ್ತೆ ಗೌರ್ಮೆಂಟ್. ಸೊ ಇದೆಲ್ಲದೂ ಆಗೋಕ್ಕಿಂತ ಮೊದಲು ಅವರ ಜೀವಕ್ಕೆ, ಅಮಾಯಕ ಜೀವಕ್ಕೆ, ಆ ವೃದ್ಧ ಜೀವಕ್ಕೆ ಬೆಲೆ ಕೊಟ್ಟು ಇದಕ್ಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಅದರ್ವೈಸ್ ಏನಾದ್ರೂ ಸೀರಿಯಸ್ ಕಂಡೀಷನ್ಸ್ ಅನ್ನ ಫೇಸ್ ಮಾಡುವಂಥದ್ದು ಕಟ್ಟಿಟ್ಟ ಬುತ್ತಿ. ಎಸ್, ಯಾಕಾದ್ರೂ ಬದುಕಿದೀವೋ ಅಂತಿದ್ದಾರಂತೆ ಅಲ್ಲಿನ ವೃದ್ಧರು. ಬೇರೆ ವಿಧಿ ಇಲ್ಲ. ಮಕ್ಕಳು ಕೂಡ ತಂದು ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾರೆ. ಇಲ್ಲಿ ಏನ್ ಕೊಡ್ತಾರೋ ಅದನ್ನೇ ತಿಂದು ಬದುಕಬೇಕು. ಸೊ ಅದೇ ಆಹಾರವನ್ನ ತಿಂದುಕೊಂಡು ಜೀವನವನ್ನ ದೂಡ್ತಾ ಇದ್ದಾರಂತೆ ವೃದ್ಧರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಈ ರೀತಿಯಾದಂತಹ ಕಳಪೆ ಗುಣಮಟ್ಟದಂತಹ ಆಹಾರವನ್ನ ಹೇಗೆ ಸೇವನೆ ಮಾಡಿ ವೃದ್ಧರು ಬದುಕ್ತಾ ಇದ್ದಾರೆ ಅಂತ ಕಠಿಣ ಕ್ರಮ ತೆಗೆದುಕೊಂಡಿಲ್ವಾ? ಕಂಪ್ಲೇಂಟ್ ಕೊಟ್ಟರು ಕೂಡ FIR ಯಾಕೆ ದಾಖಲಾಗಿಲ್ಲ ಲಕ್ಷ್ಮಿ? ಎಸ್ ರೋಜಾ, ಈಗಾಗಲೇ ಇತ್ತೀಚಿನ ದಿನಮಾನಗಳಲ್ಲಿ ವೃದ್ಧಾಶ್ರಮ ಅನ್ನುವಂಥದ್ದು ಹೆಚ್ಚಾಗಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಮಕ್ಕಳು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಹೋಗಿ ಬಿಟ್ಬಿಡ್ತಾರೆ. ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದಾಗಿ, ಇನ್ನೊಂದಷ್ಟು ಜನರು ಬೇರೆ ಬೇರೆ ಕಾರಣಗಳಿಂದಾಗಿ ವೃದ್ಧಾಶ್ರಮದತ್ತ ತಮ್ಮ ತಂದೆ ತಾಯಿಯನ್ನ ಹೋಗಿ ಬಿಡುವಂತದ್ದು ಇತ್ತೀಚೆಗೆ ಹೆಚ್ಚಾಗಿರುವಂತದ್ದು. ಆದ್ರೆ ವೃದ್ಧಾಶ್ರಮಗಳಲ್ಲಿ ನಾವ್ ಅಂದ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಏನು ದೊಡ್ಡವರಿಗೆ ಸೇವೆ ಮಾಡೋದ್ರಿಂದ ಒಂದಷ್ಟು ಜನರು ನಮ್ಗೆ ಪುಣ್ಯ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆದ್ರೂ ಕೆಲಸ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಈ ವೃದ್ಧಾಶ್ರಮದ ಸ್ಥಿತಿಗತಿಯನ್ನ ನೋಡಿದ್ರೆ ತಂದೆ ತಾಯಿಯನ್ನ ನಿಜಕ್ಕೂ ಅಲ್ಲಿ ಬಿಡುವಂತಹ ಮಕ್ಕಳು ಎಚ್ಚೆತ್ತುಕೊಳ್ಬೇಕಾಗಿರುವಂತದ್ದು. ಯಾಕಂತಂದ್ರೆ ಬದುಕಿದ್ದು ಸತ್ತಂತೆ ಬಾಳ್ತಾ ಇರುವಂತವ್ರು ವೃದ್ಧಾಶ್ರಮದಲ್ಲಿ ಇರುವಂತವ್ರು. ಇದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಕಂಡು ಬಂದಿರುವಂತಹ ವೃದ್ಧಾಶ್ರಮ. ಇದೇನು ಇವತ್ತಿಂದಲ್ಲ, ಸುಮಾರು ದಿನದಿಂದ ಇದೇ ರೀತಿಯಾಗಿ ಅಲ್ಲಿರುವಂತಹ ಜನರಿಗೆ ಆಹಾರವನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವುದೇ ರೀತಿಯಾಗಿ ಅಲ್ಲಿರುವಂತ ಜನರು ಇದನ್ನ ಬಾಯಿ ಬಿಟ್ಟಿರ್ಲಿಲ್ಲ. ಯಾಕಂತಂದ್ರೆ ಈಗಾಗಲೇ ಮಕ್ಕಳೇ ತಂದು ನಮ್ಮನ್ನ ಇಲ್ಲಿ ಹಾಕಿದ್ದಾರೆ, ನಾವ್ ಯಾರಿಗೆ ಹೇಳೋಣ ಅನ್ನುವಂತ ನಿಟ್ಟಿನಲ್ಲಿ ಅವರು ಏನೇ ಕೊಟ್ರು ಅದನ್ನೇ ಸೇವನೆ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅಂತಂದ್ರೆ ಸಂಪೂರ್ಣವಾಗಿ ವೃದ್ಧರಿಗೆ ಆಹಾರದಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ ಊಟವನ್ನು ನೀಡಬೇಕಾಗಿರುವಂತದ್ದು. ಆದ್ರೆ ಗಲೀಜ ಪದಾರ್ಥಗಳನ್ನ ನೀಡೋದು, 2-3 ದಿನದ ಅಳಿಸಿರುವಂತಹ ಪದಾರ್ಥಗಳನ್ನ ನೀಡೋದು, ಅದ್ರ ಜೊತೆಗೆ ಅಡಿಗೆ ಮನೆ ಅಂತೂ ಅಲ್ಲಿ 5 ನಿಮಿಷ ನಿಲ್ಲಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ವಾತಾವರಣವನ್ನ ಸೃಷ್ಟಿಯಾಗಿರುವಂತಹ ಅಡಿಗೆ ಮನೆ ಇರುವಂತದ್ದು. ಇನ್ನು ರವೆಯಲ್ಲೂ ಸಹ ಹುಳಗಳು ಕಂಡು ಬಂದಿರುವಂತದ್ದು. ಇಂತಹ ದೃಶ್ಯಾವಳಿಗಳು ಕಂಡು ಬಂದ್ರು ಸಹ ಅಲ್ಲಿರುವಂತಹ ಏನು ಸ್ಥಳೀಯ ಪೊಲೀಸರಿಗೂ ಸಹ ಈಗಾಗಲೇ ಕಂಪ್ಲೇಂಟ್ ಕೊಟ್ಟರು ಸಹ ಅವ್ರು ಯಾವುದೇ ರೀತಿಯಾದಂತಹ FIR ದಾಖಲು ಮಾಡ್ಕೊಂಡಿಲ್ಲ. ಜೊತೆಗೆ ಏನು ಅಂತಂದ್ರೆ
ಮಕ್ಕಳು ತಮ್ಮ ನಮ್ಮನ್ನ ಇಲ್ಲಿ ಬಿಟ್ಟಿದ್ದಾರೆ, ನಾವು ಯಾರಿಗೆ ಹೇಳೋಣ ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಸಂಪೂರ್ಣವಾಗಿ ಅಲ್ಲಿರುವಂತ ರುದ್ರು ಸಾವು ಬದುಕಿನ ಮಧ್ಯದಲ್ಲೇ ಒಂದ್ ರೀತಿಯಲ್ಲಿ ಬದುಕಿದ್ದು ಸಾಯ್ತಿದ್ದಿದೆ ಅನ್ನುವಂತ ರೀತಿಯಲ್ಲೇ ಜೀವನ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಎಚ್ಚೆತ್ಕೊಂಡು ಏನಾದ್ರೂ ಪೊಲೀಸರು ಕ್ರಮ ಕೈಗೊಳ್ತಾರ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುವಂತದ್ದು ರೋಜಾ. ಆಲ್ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿನಿಮಾ ಪ್ರತಿನಿಧಿ ಹೇಳ್ತಾ ಇದ್ರು ಬದುಕು ಉಳಿದಿರೋದೇ ಹೆಚ್ಚು, ಬೇರೆ ವಿಧಿ ಇಲ್ಲ. ಮಕ್ಕಳು ತಂದ್ಬಿಟ್ಟು ಸೇರಿಸ್ಬಿಟ್ಟಿರ್ತಾರೆ, ಅವ್ರು ಅದನ್ನೇ ತಿನ್ಕೊಂಡು ಜೀವನವನ್ನ ಸಾಗಿಸ್ಬೇಕು, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಅದೇ ಊಟವನ್ನ ತಿಂದ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ಹೇಗೆ ಆ ಊಟವನ್ನ ಮಾಡಿ ತಯಾರು ಮಾಡೋರ್ಗಾದ್ರೂ ಅದು ಹೇಗೆ ಮನಸ್ಸು ಬರುತ್ತೆ, ಕೊಡೋರ್ಗಾದ್ರೂ ಅದು ಹೇಗೆ ಮನಸ್ಸು ಬರುತ್ತೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಗೊತ್ತಿಲ್ಲ. ಅವ್ರೇನು ಮನುಷ್ಯ ಏನು ಅಂತ ಹೇಳ್ಬಿಟ್ಟು. ಪೊಲೀಸ್ನವರು ಈ ಕಡೆ ಅಲ್ಲಿನ ಸ್ಥಳೀಯ ಪೊಲೀಸ್ನವರ ಗಮನಕ್ಕೆ ತಂದರೂ ಕೂಡ ಅವ್ರು ಯಾವುದೇ ರೀತಿಯಾದಂತಹ FIR ಅನ್ನು ದಾಖಲು ಮಾಡಿಲ್ವಂತೆ. JMJ ವೃದ್ಧಾಶ್ರಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತಹ ಒಂದು ಅವ್ಯವಸ್ಥೆಯ ಆಗ್ರವಾಗಿರುವಂತಹ ಕೊಳಕು ಕಿಚನ್, ಹಾಗೆ ಹಳಸಿದ ಅನ್ನ, ಕೆಟ್ಟು ಹೋಗಿರುವಂತಹ ರವೆಲೆ ಉಪ್ಪಿಟ್ಟು ಮಾಡೋದು, ಹಳಸಿದ ಉಪ್ಪಿಟ್ಟು, ಇದನ್ನೇ ವೃದ್ಧರು ತಿಂದು ಜೀವನವನ್ನ ಸಾಗಿಸಬೇಕು. ಅಲ್ಲಿ JMJ ವೃದ್ಧಾಶ್ರಮ, ಮಹಾಲಕ್ಷ್ಮಿ ಲೇಔಟ್. ಸೊ ಠಾಣೆಗೆ ದೂರು ಕೊಟ್ಟರು ಕೂಡ ಖಾಕಿ ಪಡೆ ಯಾವುದೇ ರೀತಿಯಾದಂತಹ ಆಕ್ಷನ್ನ ತೆಗೆದುಕೊಂಡಿಲ್ಲ. ಸೊ ಇದರಿಂದ ಈ ರೀತಿ ಮಾಡೋದ್ರಿಂದಾಗಿ ಏನೆಲ್ಲ ಜೀವಕ್ಕೆ ಹಾನಿ ಆಗುತ್ತೆ, ಆ ಅಮಾಯಕ ಜೀವಗಳಿಗೆ ಬೆಲೆನೇ ಇಲ್ವಾ? ಒಂದ್ ಕಡೆ ಮಕ್ಕಳು ಮನೇಲಿ ನೋಡ್ಕೊಳ್ಳೋಕೆ ಆಗಲ್ಲ, ಸೊ ಆ ರೀಸನ್ ಇಂದಾಗಿ ತಂದು ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಸೊ ಇನ್ನೇನೋ ಕಠಿಣ ಪರಿಸ್ಥಿತಿ ಇರಬಹುದೇನೋ ಗೊತ್ತಿಲ್ಲ. ಏನೋ ವೃದ್ಧಾಶ್ರಮದಲ್ಲಿ ಇದ್ರೆ ಒಂದ್ ಕಡೆ ಸೇಫ್ ಆಗಿರ್ತಾರೆ, ಒಂದ್ ರೀತಿಯಾಗಿ ವಾತಾವರಣ ಚೆನ್ನಾಗಿರುತ್ತೆ, ಅವರ ವಯಸ್ಸಿನವರೇ ಬೆರೆತು ತಗೋತಾರೆ. ಈ ರೀತಿಯಾಗಿ ನಿಜಕ್ಕೂ ನೆಕ್ಸ್ಟ್ ಟೈಮ್ ಅಲ್ಲಿ ಅಂದ್ರೆ ಈ ಒಂದು ವಿಡಿಯೋಸ್ನ ನೋಡ್ತಾ ಹೋದ್ರೆ ವೃದ್ಧರನ್ನ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರಿಸಬೇಕಾ ಬೇಡವಾ ಅಂತ ಮಕ್ಕಳು 100 ಸಲ ಯೋಚನೆ ಮಾಡಬೇಕು. ಖಂಡಿತವಾಗಿಯೂ ಆ ಕಿಚನ್ ನೋಡ್ರಿ ಹೇಗಿದೆ, ಕೊಳಕು ಕಿಚನ್, ಬಾತ್ರೂಮೇ ಎಷ್ಟೋ ಕ್ಲೀನ್ ಇರುತ್ತೇನೋ, ಈಗ ಅಷ್ಟು ಕೆಡದಾಗಿದೆ. ಅಲ್ಲ, ಹೇಗೆ ನೀವು ಸರ್ವ್ ಮಾಡ್ತಾ ಇದ್ದೀರಾ ಈ ರೀತಿಯಾದಂತಹ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನ ಅಂತ ಹೇಳ್ಬಿಟ್ಟು? ತಿನ್ನಕ್ಕಾಗತ್ತೇನ್ರಿ ಈ ತರ ಫುಡ್ನ? ವೃದ್ಧರು ತಿಂದು ಬದುಕಕ್ಕಾಗತ್ತೇನ್ರಿ? ಅವ್ರನ್ನ ವೃದ್ಧರು ಅಂತ ಅಂದ್ರೆ ಮಕ್ಕಳ ತರ ಟ್ರೀಟ್ ಮಾಡ್ಬೇಕು ನಾವಿವಾಗ. ಅವರ ಒಂದು ಆರೋಗ್ಯ ಪರಿಸ್ಥಿತಿ ಆಗಿರ್ಬೋದು, ಅವರ ಸಿಚುವೇಶನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಂದ್ರೆ ತಿನ್ನೋದೇ ಕಮ್ಮಿ ವಯಸ್ಸಾದ ನಂತರ, ಅದನ್ನು ಕೂಡ ಈ ರೀತಿಯಾದಂತಹ ಕಳಪೆ ಗುಣಮಟ್ಟದ ಊಟವನ್ನ ಕೊಟ್ರೆ ಅವ್ರು ಬದುಕುಳಿತಾರ? ಎಷ್ಟೋ ಜನ ವೃದ್ಧರಿಗೆ ಇನ್ನ ನೆನ್ನೆಯಿಂದ ಊಟನೇ ಕೊಟ್ಟಿಲ್ವಂತೆ, ಸ್ಟಿಲ್ ಇನ್ನ ಉಪವಾಸ ಇದ್ದಾರೆ, ಹಳಸಿದ ಊಟವನ್ನೇ ತಿಂದು ಬದುಕಬೇಕಂತೆ. ಸೊ ಯಾಕೆ ಯಾರು ಕೂಡ ಈ ಒಂದು ವಿಚಾರನ ಗಮನಕ್ಕೆ ತಂದ್ರೂ ಕೂಡ ಕಂಪ್ಲೇಂಟ್ ಆಗ್ತಾ ಇಲ್ಲ? ಯಾರೇ ನಡೆಸ್ತಾ ಇರೋದು ವೃದ್ಧಾಶ್ರಮ ಇದನ್ನ? ಮಾನವೀಯತೆ ಇಲ್ವಾ? ಅಟ್ಲೀಸ್ಟ್ ಹೇಗ್ರಿ ತಿನ್ಬೇಕು? ನೀವಾದ್ರೆ ತಿಂತೀರಾ ಈ ತರ ಫುಡ್ನ? ಹುಳ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ ಹುಳ, ನೋಡೋದಕ್ಕೂ ಆಗ್ತಾ ಇಲ್ಲ, ಅಂತದ್ರಲ್ಲಿ ಅದನ್ನ ತಿನ್ಬೇಕು ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ?